ಈ ವಿಡಿಯೋನೊಮ್ಮೆ ನೋಡ್ಕೊಂಡು ಬನ್ನಿ. ಎಚ್ಚರ ಯಾಕೆ ಅಂದ್ರೆ ಅದರಲ್ಲೂ ಆನ್ಲೈನ್ ಗೇಮ್ ಆಡಿದ್ರೆ ಈಗಲೇ ಬಿಡಿಸ್ಬಿಡಿ. ಗೇಮಿಂಗ್ ಚಟದಿಂದ ಮಕ್ಕಳನ್ನ ದೂರ ಹಿಡಿದಿದ್ರೆ ಡೇಂಜರ್. ಮೊಬೈಲ್ ನೋಡ್ಬೇಡಿ, ಗೇಮ್ ಆಡ್ಬೇಡಿ ಅಂತ ಬೈದಿದ್ದಕ್ಕೆ 3 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 9ನೇ ಮಹಡಿಯಿಂದ ಬಿದ್ದು 3 ಸಹೋದರಿಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 12, 14 ಮತ್ತು 16 ವರ್ಷ ವಯಸ್ಸಿನ ಬಾಲಕಿಯರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಪಾಕಿ, ಪ್ರಾಚಿ ಮತ್ತು ನಿಶಿಕಾ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಸಹೋದರಿಯರು. ಉತ್ತರ ಪ್ರದೇಶದ ಗಾಜಿಯಾಬಾದ್ ಅಲ್ಲಿ ಈ ಘನಘೋರ ಘಟನೆ ನಡೆದಿದೆ. ಕೊರಿಯನ್ ಆನ್ಲೈನ್ ಗೇಮ್ ಆಡ್ತಿದ್ದ 3 ಸಹೋದರಿಯರು ಯಾವಾಗ್ಲೂ ಗೇಮ್ ಆಡ್ತಾ ಇದ್ದಕ್ಕೆ ಮಕ್ಕಳಿಗೆ ಬೈದಿದ್ದಾರೆ ಪೋಷಕರು. ಗೇಮ್ ಆಡಿದ್ದಕ್ಕೆ ಮಕ್ಕಳಿಗೆ ಹೊಡೆದಿದ್ರು ಕೂಡ ಆತ್ಮಹತ್ಯೆಗೂ ಮುನ್ನ 8 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ ಸಹೋದರಿಯರು. ನಮ್ಗೆ ಕೊರಿಯನ್ ಗೇಮ್ ಅಂದ್ರೇನೆ ಜೀವನ, ಅದನ್ನ ಬಿಟ್ಟು ನಾವು ಇರೋದಕ್ಕಾಗಲ್ಲ, ಅದೇ ನಮಗೆ ಸರ್ವಸ್ವ, ಕೊರಿಯನ್ ಗೇಮ್ ಆಡದೆ ಇರಕ್ಕಾಗಲ್ಲ ಅಂತ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೆ ಈ ಮಕ್ಕಳು. ಇಂದು ಬೆಳಗಿನ ಜಾವ 2:15 ರೂಮ್ ನ ಬಾಗಿಲು ಬಂದ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಿಟಕಿ ಮೂಲಕ ಕೆಳಗೆ ಜಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಸಹೋದರಿಯರು. ಡೆತ್ ನೋಟ್ ಅಲ್ಲಿ ಕ್ಷಮಿಸು ಅಪ್ಪ ಅಂತ ಕೂಡ ಬರೆದಿದ್ದಾರೆ. ನೋಡಿ, ಮಕ್ಕಳಿಗೆ ನಾವು ಮೊಬೈಲ್ ಕೊಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡೋಣ. ಒಂದು 5 ನಿಮಿಷ 10 ನಿಮಿಷ ಅಂತ ಕೊಡ್ತೀವಿ, ಬಟ್ ಅವರು ಅದನ್ನು 15 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಅದರಲ್ಲೇ ಆ ಮೊಬೈಲನ್ನೇ ಯೂಸ್ ಮಾಡಿಕೊಂಡು ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತಾರೆ. ನಾವೇ ಒಂದು ಮೊಬೈಲ್ ತಗೊಂಡು ಆ ರೀಲ್ಸ್ಗಳನ್ನು ಸ್ಕ್ರೋಲ್ ಮಾಡ್ತಾ ಇದ್ದರೆ ಆ ಟೈಮ್ ಹೋಗೋದು ನಮಗೆ ಗೊತ್ತಾಗಲ್ಲ. ಅಂಥದ್ರಲ್ಲಿ ಆ ಮಕ್ಕಳು ಕೂಡ ಆ ಮೊಬೈಲನ್ನು ಇಟ್ಕೊಂಡು ಆ ಗೇಮ್ಗಳನ್ನು ಆಡುವ ಮೂಲಕ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಎಷ್ಟು ಅಡಿಕ್ಟ್ ಆಗ್ತಾರೆ ಅಂದರೆ ನೋಡಿ, ಈ 3 ಹೆಣ್ಮಕ್ಳು ನೋಡಿ ಎಷ್ಟು ಆ ಗೇಮ್ ಮೇಲೆ ಡಿಪೆಂಡ್ ಆಗಿದ್ರಂದರೆ, ಮನೆಯವರು ಒಂದು ಕ್ಷಣ ಹೇಳಿದ್ದಕ್ಕೆ ಮೊಬೈಲ್ ಮುಟ್ಬೇಡಿ, ಆ ಗೇಮ್ ಆಡಬೇಡಿ ಅಂದದಕ್ಕೆ ತಮ್ಮ ಪ್ರಾಣವನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಪ್ಲೀಸ್ ಗೆಳೆಯರೆ, ಮೊಬೈಲ್ಗಳನ್ನು ಆದಷ್ಟು ದೂರ ಇಡುವಂತೆ ಎಲ್ರಿಗೂ ಇವತ್ತಿಂದಲೇ ಆ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ಈ ಬಗ್ಗೆ ಸರ್ಕಾರ ಕೂಡ ಚಿಂತನೆ ನಡೆಸ್ತಾ ಇದೆ. 6 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡುವ ಒಂದು ಚಿಂತನೆಯಲ್ಲಿ ನಮ್ಮ ಸರ್ಕಾರ ಇದೆ. ಇದನ್ನು ಜಾರಿಗೊಳಿಸಿದರೆ ಅತ್ಯುತ್ತಮ. ನಮ್ಮ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಯಾರಿಂದ ಆಗಲ್ಲ ಅಂತ ನಾನು ಈ ಮೂಲಕ ಹೇಳ್ತಿದ್ದೀನಿ.